ನಮಸ್ಕಾರ. ಇಂಡಿಯಾ ಗೇಟ್ಗೆ ಸ್ವಾಗತ. ಕಳೆದ ವಾರ ನಾವು ನಿಮಗೆ ಮಥುರೆಯ ಕೃಷ್ಣನ ದರ್ಶನ ಮಾಡಿಸಿದ್ವಿ. ಹಬ್ಬದ ಸಂಭ್ರಮದ ಮೂಡ್ ತೋರಿಸಿದ್ವಿ. ಆದರೆ ಅತ್ತ ಕೃಷ್ಣ ಜನ್ಮಭೂಮಿಯಲ್ಲಿ ಸಡಗರವಿದ್ರೆ ಇತ್ತ ರಾಮ ಜನ್ಮಭೂಮಿ ಅಯೋಧ್ಯೆ ಹೊತ್ತಿ ಉರಿಯತೊಡಗಿದೆ. ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿದ್ದ 84 ಕೋಸಿ ಯಾತ್ರಾ ಮತ್ತೊಮ್ಮೆ ರಾಜಕೀಯ ಸಂಚಲನವನ್ನ ಸೃಷ್ಟಿಸಿದೆ. ದೇಶದ ಜನರ ಮತ್ತು ಮಾಧ್ಯಮಗಳ ದೃಷ್ಟಿ ಈಗ ಮತ್ತೊಮ್ಮೆ ಅಯೋಧ್ಯೆಯ ಕಡೆ ತಿರುಗಿದೆ. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 13ರವರೆಗೆ ವಿಶ್ವ ಹಿಂದೂ ಪರಿಷತ್ 84 ಕೋಸಿ ಪರಿಕ್ರಮಕ್ಕೆ ಕರೆ ನೀಡಿತ್ತು. ಆದರೆ ಈ ಯಾತ್ರೆಯೇ ಈಗ ಮುಖ್ಯವಾಗಿ ವಿವಾದದ ಕೇಂದ್ರಬಿಂದು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಾಗ ಈ ಯಾತ್ರೆಗೆ ಕರೆ ನೀಡಿದ್ದು ರಾಜಕೀಯ ಟರ್ನ್ ತೆಗೆದುಕೊಂಡಿದೆ. ಉತ್ತರ ಪ್ರದೇಶದಿಂದಲೇ ದೆಹಲಿ ತಲುಪಬೇಕು ಎಂಬ ತರಾತುರಿಯಲ್ಲಿರುವ ನರೇಂದ್ರ ಮೋದಿಗೆ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದಲೇ ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಘಾಲ್ ಯಾತ್ರೆ ಹೊರಟಿದ್ದಾರೆ ಅನ್ನೋದು ಆರೋಪ. ಯಾತ್ರೆ ಧಾರ್ಮಿಕವಾದರೂ ಕೂಡ ಉದ್ದೇಶ ರಾಜಕೀಯ ಅಂತ ಅರಿಯಲು ರಾಕೆಟ್ ತಂತ್ರಜ್ಞಾನ ಬೇಕಾಗಿಲ್ಲ. ಒಂದು ಕಡೆ ಸಂಘ ಪರಿವಾರ ಹಿಂದೂ ಮತಗಳ ಮೇಲೆ ಕಣ್ಣಿಟ್ಟು ಯಾತ್ರೆಗೆ ಹೊರಟಿದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಸರ್ಕಾರ ಮುಸ್ಲಿಂ ಮತಗಳ ಮೇಲೆ ದೃಷ್ಟಿ ನೆಟ್ಟು ಯಾತ್ರೆಯನ್ನ ನಿರ್ಬಂಧಿಸಿ ಎಂದು ಅಲ್ಪಸಂಖ್ಯಾತರಿಗೆ ಸಂದೇಶ ಕೊಡಲು ಹೊರಟಿದೆ. ನರೇಂದ್ರ ಮೋದಿ ಬಿಜೆಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾದರೆ ಮುಸ್ಲಿಂ ಮತಗಳು ಧ್ರುವೀಕರಣವಾಗಿ ಸಂಪೂರ್ಣ ಕಾಂಗ್ರೆಸ್ ಪಾಲಾದರೆ ಈ ಚಿಂತೆ ಮುಲಾಯಂ ಸಿಂಗ್ ಹಾಗೂ ಪುತ್ರ ಅಖಿಲೇಶರದ್ದು. ಹೀಗಾಗಿ ವಿಶ್ವ ಹಿಂದೂ ಪರಿಷತ್ ಯಾತ್ರೆ ತಡೆದರೆ ತಮಗೆಷ್ಟು ಮತ ಬರಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ಟಾರೆ ಯಾತ್ರೆಗೆ ಕರೆ ಕೊಟ್ಟವರು ಮತ್ತು ಯಾತ್ರೆ ತಡೆಯಲು ಹೊರಟವರು ಇಬ್ಬರು ವೋಟ್ ಬ್ಯಾಂಕ್ನತ್ತಲೇ ನೋಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಕಾವು ಪಡೆದಿದೆ. ಇವು ಅಯೋಧ್ಯೆಯ ಬಗೆಗಿನ ರಾಜಕೀಯ ಲೆಕ್ಕಾಚಾರಗಳಾಯಿತು. ಅಯೋಧ್ಯೆ ವಿಚಾರದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ವಾಗ್ಯುದ್ಧಗಳಂತೂ ನಿತ್ಯ ನಡೆಯುತ್ತವೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಅಂತಂದ್ರೆ ಅಯೋಧ್ಯೆ ಅಂದರೆ ಸಂಸ್ಕೃತದಲ್ಲಿ ಯುದ್ಧ ಮಾಡಿಯೂ ಗೆಲ್ಲಲಾಗದ ಪಟ್ಟಣ ಎಂದರ್ಥ. ಇಷ್ಟು ಹೇಳಿದ್ಮೇಲೆ ಅಯೋಧ್ಯೆಯನ್ನ ನೋಡುವ ಮನಸ್ಸಾಗದೇ ಇರೋದು ಅಲ್ವಾ? ಹೀಗಾಗಿ ನಾವೀಗ ನಿಮ್ಮನ್ನ ಅಯೋಧ್ಯೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಅಯೋಧ್ಯೆ ಅವಧ ಪ್ರಾಂತದ ಹಳೆಯ ರಾಜಧಾನಿ. ವೈವಸ್ವತ ಮನುವಿನಿಂದ ಹಿಡಿದು ಹರಿಶ್ಚಂದ್ರರವರೆಗೆ ಇತಿಹಾಸ ಪ್ರಸಿದ್ಧ ರಾಜರು ಅಯೋಧ್ಯೆಯಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಅಥರ್ವಣ ವೇದದಲ್ಲಿ ಅಯೋಧ್ಯೆಯನ್ನ ಸ್ವರ್ಗಕ್ಕೆ ಸಮಾನವಾದ ನಗರಿ ಎಂದು ಹಾಡಿ ಹೊಗಳಿದ್ದಾರೆ. ಅಯೋಧ್ಯೆ ಪ್ರಾಚೀನ ಪುರಾತನ ಮಂದಿರಗಳ ನಗರಿ. ವೇದಗಳಿಂದ ಹಿಡಿದು ರಾಮಾಯಣದವರೆಗೆ ಅಯೋಧ್ಯೆಯ ಪರಿಚಯ ಇರುವುದು ಸರಯೂ ನದಿಯ ಮೇಲಿರುವ ನಗರ ಎಂದು. ತ್ರೇತಾಯುಗದಲ್ಲಿ ಶ್ರೀರಾಮನ ಆಳ್ವಿಕೆಯ ನಂತರ ಅಯೋಧ್ಯೆ ಪ್ರಳಯದ ಕಾರಣದಿಂದ ಅಸ್ತಿತ್ವ ಕಳೆದುಕೊಂಡಿತ್ತು. ಆದರೆ ಅಯೋಧ್ಯೆಯನ್ನ ಹುಡುಕಿಸಿ ಪುನರ್ ನಿರ್ಮಿಸಿದ್ದು ಮಾತ್ರ ಉಜ್ಜಯಿನಿಯ ರಾಜ ಮಾನವೇಂದ್ರ ವಿಕ್ರಮಾದಿತ್ಯ ಮಹಾರಾಜ. ಇದಕ್ಕೆ ಪ್ರೇರಣೆ ವಾಲ್ಮೀಕಿಯ ರಾಮಾಯಣ ಎಂದು ಹೇಳುತ್ತಾರೆ ಅಯೋಧ್ಯೆಯ ತೋತಾದ್ರಿ ಮಠದ ಜಗದ್ಗುರು ರಂಗನಾಥ ಆಚಾರ್ಯರು. ಕೋಸಲೋ ನಾಮ ಮುದಿತೋ ಸ್ಫೀತಾ ಜನಪದೋ ಮಹಾನ್ निविष्टः सरजू तीरे प्रभूत धन धान्यवान। तो हमारे पुरातन सनातन महात्मा ऋषिगण इसका उपाख्यान करते हैं कि यहाँ दो नदियों का संगम है, एक सरजू जी का और दूसरे घाघरा नदी का, जिसे घर घर भी कहते हैं। इन दोनों का संगम श्री अयोध्या के कुछ ही पश्चिम भाग में
गुप्तार घाट भी जहाँ पर भगवान ने अंतिम प्रस्थान किया है, वहाँ से कुछ ही दूर पर ये संगम पाया जाता है, जिससे यह सिद्ध है कि अयोध्या हमारे सरजू जी के दक्षिण तट पर विराजमान है। ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದಗಳ ಕೇಂದ್ರವಾಗಷ್ಟೇ ನಮಗೆ ಪರಿಚಿತ. ಆದರೆ ಇಲ್ಲಿ ಹಲವಾರು ಮಹನೀಯರು ಜನ್ಮ ತಾಳಿದ್ದಾರೆ ಅನ್ನೋದು ಹಲವರಿಗೆ ಗೊತ್ತಿರದ ಸತ್ಯ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರಿಡಲು ಕಾರಣನಾದ ಮೊದಲ ಚಕ್ರವರ್ತಿ ಭರತ, ಜೈನರ 24ನೆಯ ತೀರ್ಥಂಕರ ಮಹಾವೀರ, ಗುಜರಾತ್ನ ಪ್ರಸಿದ್ಧ ಸಂತ ಸ್ವಾಮಿನಾರಾಯಣ ಇಂತಹ ಮಹಾನ್ ಚೇತನಗಳು ಜನ್ಮ ಪಡೆದಿದ್ದು ಈ ಅಯೋಧ್ಯೆಯಲ್ಲಿಯೇ. ಅಯೋಧ್ಯೆಯಲ್ಲಿ ಈಗ ಸುಮಾರು 7,000 ದೇವಾಲಯಗಳಿವೆ. ಅಯೋಧ್ಯೆ 14 ಕೋಶದಷ್ಟು ದೊಡ್ಡದು. ಅಂದರೆ ನಗರದ ವಿಸ್ತೀರ್ಣವೇ 42 ಚದರ ಕಿಲೋಮೀಟರ್. ನಾವು ನೋಡಿದ ಪ್ರಕಾರ ಅಯೋಧ್ಯೆಯಲ್ಲಿ ದೇಗುಲಗಳು, ಸಾಧು ಸಂತರು ಹಾಗೂ ವಾನರ ಅಂದರೆ ಮಂಗಗಳು ಎಷ್ಟಿವೆ ಎಂದು ಹೇಳುವುದು ಮತ್ತು ಎಣಿಸುವುದು ಬಹಳ ಕಷ್ಟ. ಸರಯೂ ನದಿಯ ತಟದಲ್ಲಿದೆ ಅಯೋಧ್ಯೆ. ಅಯೋಧ್ಯೆಯಷ್ಟೇ ಪುರಾತನ ಇತಿಹಾಸ ಸರಯೂ ನದಿಗಿದೆ. ರಾಜ ವಿಕ್ರಮಾದಿತ್ಯ ಅಯೋಧ್ಯೆಯನ್ನ ಕಾಲ ಗರ್ಭದಿಂದ ಹುಡುಕಿ ತೆಗೆದದ್ದು ಸರಯೂ ನದಿಯ ಕಾರಣದಿಂದಲೇ ಅನ್ನುವ ಮಾತು ಕೂಡ ಇದೆ. ಸರಯೂ ಋಷಿ ವಶಿಷ್ಠರ ಪುತ್ರಿ. ಚೀನಾದ ಮಾನಸ ಸರೋವರದಲ್ಲಿ ಹುಟ್ಟುವ ಸರಯೂ ಉತ್ತರ ಪ್ರದೇಶದ ಬಲಿಯಾ ಬಳಿ ಗಂಗೆಗೆ ಸೇರುತ್ತಾಳೆ. ಅತಿ ಪುರಾತನ ಪ್ರಾಚೀನ ನಗರಿ ಅಯೋಧ್ಯೆ ಹಿಂದೂಗಳ 6 ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಎಂದು ವೇದ ಹೇಳುತ್ತದೆ. ಇಲ್ಲಿ ಮಾನವನ ಇತಿಹಾಸದ ಕುರು ಪ್ರಾರಂಭ ಆಗುವುದು ರಾಜ ಮನುವಿನ ನಂತರ. ರಾಜ ಮನು, ರಾಜ ಇಚ್ಛಾವಂಶುಕ, ಗಂಗೆಯನ್ನ ಭೂಮಿಗೆ ತಂದ ರಾಜ ಭಗೀರಥ, ಆತನ ಪುತ್ರ ಸಗರ, ದದೀಚಿ, ರಘು, ದಶರಥನ ನಂತರ ಇಲ್ಲಿ ಇದ್ದಿದ್ದು ರಾಮರಾಜ್ಯ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ರಾಜ್ಯ. ಈ ಇಡೀ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಕೇವಲ ಸರಯೂ ನದಿ ಮಾತ್ರ. ಋಣಮೋಚನ ಘಾಟ್, ರಾಮ್ ಘಾಟ್, ಲಕ್ಷ್ಮಣ ಘಾಟ್ ಅಯೋಧ್ಯೆಯ ಸರಯೂ ನದಿಯ ದಂಡೆಯ ಮೇಲಿರುವ 3 ಘಾಟ್ಗಳು. ಹಿಂದೂಗಳು ಅಯೋಧ್ಯೆಯಷ್ಟೇ ಸರಯೂ ನದಿಗೂ ಪ್ರಾಮುಖ್ಯತೆ ಕೊಡುತ್ತಾರೆ. ಸಂಜೆ ಸರಯೂ ನದಿಗೆ ಜನ ಆರತಿ ಎತ್ತುತ್ತಾರೆ. ಉತ್ತರ ಪ್ರದೇಶದ ಬಹುತೇಕ ಜನ ಸರಯೂ ನದಿ ದಂಡೆಯ ಮೇಲೆ ತಮ್ಮ ಗತಿಸಿದ ತಂದೆ ತಾಯಿಗಳಿಗೆ ತರ್ಪಣ ಕೊಡುತ್ತಾರೆ. ಸರಯೂನ ಇತಿಹಾಸ, ಜನರಿಗೆ ಇರುವ ಭಕ್ತಿ ಎಲ್ಲವೂ ಅನನ್ಯ. ಆದರೆ ಒಂದು ಬೇಸರದ ಸಂಗತಿ ಎಂದರೆ ಸರಯೂ ನದಿಯ ದಂಡೆ ತುಂಬಾನೇ ಗಲೀಜಾಗಿದೆ. क्या किया जाए, 20 बार सफा हम लोग खुद सफा करवा चुके हैं, लेकिन रोज चेयरमैन डेली आते हैं वॉकिंग के लिए, लेकिन वो कूड़ा देखते हैं, लेकिन वो बाकायदे उसको साफ नहीं करवाया जा रहा है. सिर्फ मेले में सफाई होती है, ये नहीं कि डेली यहाँ पर्यटक स्थल है, तमाम तरीके के यात्री आते हैं, देखते हैं, गंदगी अयोध्या प्रभावित होती है. एक तीर्थ स्थल है, स्नान घाट पर ऐसी गंदगी होनी नहीं चाहिए, लेकिन फिलहाल ये यहाँ नगर पालिका की वजह से नगर पालिका में कई बार अर्जी हम लोगों ने दी, लेकिन सफाई नहीं हो रही है. ಬರುವ ಭಕ್ತರ ನಿಷ್ಕಾಳಜಿ, ಇರುವ ಜನರ ನಿರ್ಲಕ್ಷ್ಯ, ಜೊತೆಗೆ ಇಚ್ಛಾಶಕ್ತಿಯ ಕೊರತೆಯೋ ಗೊತ್ತಿಲ್ಲ. ಆದರೆ ಪುಣ್ಯಕ್ಷೇತ್ರಗಳ ಹೆಸರಿನಲ್ಲಿ ಕಾಲು ಕೆರೆದುಕೊಂಡು ಜಗಳವಾಡುವ ರಾಜಕೀಯ ಪಕ್ಷಗಳು ಅದನ್ನ ಸ್ವಚ್ಛವಾಗಿರಿಸುವತ್ತ ಗಮನ ಹರಿಸುತ್ತಿಲ್ಲ. ಅದನ್ನ ಗಣನೆಗೂ ತೆಗೆದುಕೊಂಡಿಲ್ಲ ಎನ್ನುವುದು ಮಾತ್ರ ನೋವಿನ ವಿಚಾರ. ಅಯೋಧ್ಯೆಯ ಇತಿಹಾಸ ತಿಳಿದಿದ್ದಾಯಿತು. ಆದರೆ ಒಂದು ವಿಚಾರ ಗೊತ್ತಾ? ಹೊರಗಿನಿಂದ ಕಾಣುವಂತಹ ಗೊಂದಲಗಳು ಅಯೋಧ್ಯೆಯ ಒಳ ಹೊಕ್ಕಾಗ ಕಾಣುವುದಿಲ್ಲ. ಅಲ್ಲಿನವರದ್ದು ಸೌಹಾರ್ದಯುತವಾದಂತಹ ಬದುಕು. ಹಿಂದೂಗಳ ದೇವರು ರಾಮಲಲ್ಲಾರಿಗೆ ಪೋಷಾಕು ಹೊಲಿಯೋದು ಯಾರು ಗೊತ್ತಾ? ಒಬ್ಬ ಮುಸಲ್ಮಾನ ದರ್ಜಿ.